ವೀಕ್ಷಕರೇ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶಂಶಿಟಿ. ದೇವರ ದರ್ಶನಕ್ಕಾಗಿ ಬಂದಿದ್ದ ಪ್ರಭಾವಿ ಕುಟುಂಬದ ಮಹಿಳೆ ಕರ್ತವ್ಯದಲ್ಲಿದ್ದ ಮಹಿಳಾ ಪಿಎಸ್ಐ ಯೊಂದಿಗೆ ಗಲಾಟೆ ಮಾಡಿದ್ದಾರೆ. ಕೊನೆಗೆ ಪಿಎಸ್ಐಗೆ ಕಪಾಳ ಮೋಕ್ಷ ಮಾಡಿದ ಆರೋಪ ಈಗ ಪ್ರಭಾವಿ ಶಾಸಕರ ಮಗಳ ಮೇಲೆ ಕೇಳಿ ಬರ್ತಾ ಇದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಆರತಿ ಉಕ್ಕಡ ದೇವಸ್ಥಾನದಲ್ಲಿ ನಡೆದಿರುವ ಈ ಘಟನೆ ಇದೀಗ ಭಾರಿ ಚರ್ಚೆಗೆ ಕಾರಣವಾಗಿದೆ. ಆರೋಪ ಕೇಳಿ ಬಂದಿರೋದು ಸಾಮಾನ್ಯ ವ್ಯಕ್ತಿಯ ವಿರುದ್ಧವಲ್ಲ, ಕರ್ತವ್ಯದಲ್ಲಿದ್ದ ಮಹಿಳಾ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವಿರುದ್ಧವೇ ಹಲ್ಲೆ ನಡೆಸಿದ ಆರೋಪ ಕೇಳಿ ಬಂದಿದೆ. ಈ ಪ್ರಕರಣದಲ್ಲಿ ಹೆಸರು ಕೇಳಿ ಬರ್ತಾ ಇರೋದು ತುಮಕೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಶಾಸಕ ಬಿ ಸುರೇಶ್ ಗೌಡ ಅವರ ಪುತ್ರಿ ಹಾಗೂ ಮಂಡ್ಯ ಡಿವೈಎಸ್ಪಿ ಗೌತಮ್ ಅವರ ಪತ್ನಿ ಐಶ್ವರ್ಯ ಅವರದ್ದು. ಹಾಗಾದ್ರೆ ಆರತಿ ಉಕ್ಕಡ ದೇವಸ್ಥಾನದಲ್ಲಿ ಅಸಲಿಗೆ ಏನಾಗಿತ್ತು? ಪಿಎಸ್ಐ ಮತ್ತು ಐಶ್ವರ್ಯ ನಡುವೆ ಗಲಾಟೆ ಶುರುವಾಗಿತ್ತು ಯಾಕೆ? ಮತ್ತು ಮುಖ್ಯವಾಗಿ ಎಫ್ಐಆರ್ ನಲ್ಲಿ ಯಾವೆಲ್ಲ ಸೆಕ್ಷನ್ಗಳನ್ನ ದಾಖಲಿಸಲಾಗಿದೆ ಎಲ್ಲ ಮಾಹಿತಿ ಕೊಡ್ತಾ ಹೋಗ್ತೀನಿ. ದಿನಾಂಕ ಆಗಸ್ಟ್ 12 ಭೀಮನ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಆರತಿ ಉಕ್ಕಡದ ದೇವಸ್ಥಾನಕ್ಕೆ ಭಾರಿ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ರು. ಇಂತಹ ಸಂದರ್ಭದಲ್ಲಿ ಜನಸಂದಣಿ ನಿಯಂತ್ರಣ ಹಾಗೂ ಭದ್ರತೆಗಾಗಿ ಪೊಲೀಸರು ದೊಡ್ಡ ಪ್ರಮಾಣದಲ್ಲಿ ಬಂದೋಬಸ್ತ್ ಕೈಗೊಂಡಿದ್ರು. ಹಿಂದಿನ ಭೀಮನ ಅಮಾವಾಸ್ಯೆ ಸಂದರ್ಭದಲ್ಲಿಯೂ ಆರತಿ ಉಕ್ಕಡ ದೇವಸ್ಥಾನಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ರಿಂದ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ಎಂದು ವರದಿಯಾಗಿದೆ. ಅದೇ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಐಶ್ವರ್ಯ ಕೂಡ ಬಂದಿದ್ರು ಎನ್ನಲಾಗ್ತಿದೆ. ಇನ್ನು ವರದಿಗಳ ಪ್ರಕಾರ ಐಶ್ವರ್ಯ ಅವರಿಗೆ ದೇವಸ್ಥಾನದ ಗರ್ಭಗುಡಿಯೊಳಗೆ ತೆರಳಿ ದರ್ಶನ ಪಡೆಯುವ ವಿಚಾರದಲ್ಲಿ ಪೊಲೀಸ್ ಸಿಬ್ಬಂದಿ ತಡೆ ನೀಡಿದ್ದಾರೆ ಎನ್ನಲಾಗ್ತಿದೆ. ಆ ಸಮಯದಲ್ಲಿ ಕರ್ತವ್ಯದಲ್ಲಿದ್ದ ಮಹಿಳಾ ಪಿಎಸ್ಐ ಸವಿತಾ ಬಿ ಅವರು ಭಕ್ತರ ಸಂಖ್ಯೆ ಹೆಚ್ಚಾಗಿದೆ, ಈಗ ಗರ್ಭಗುಡಿಯೊಳಗೆ ಹೋಗಲು ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ ಎನ್ನಲಾಗ್ತಿದೆ. ಇದರಿಂದ ಇಬ್ಬರ ನಡುವೆ ಮಾತಿನ ಚಕಮಕಿ ಆರಂಭವಾಗುತ್ತೆ. ಇನ್ನು ಇದೇ ಪ್ರಕರಣದಲ್ಲಿ ಮತ್ತೊಂದು ಪ್ರಮುಖ ಪ್ರಶ್ನೆ ಕೂಡ ಎದುರಾಗಿದೆ. ಮಫ್ತಿಯಲ್ಲಿ ಕರ್ತವ್ಯದಲ್ಲಿದ್ದ ಸರ್ಕಲ್ ಇನ್ಸ್ಪೆಕ್ಟರ್ ಒಳಭಾಗಕ್ಕೆ ತೆರಳುವುದನ್ನ ಐಶ್ವರ್ಯ ಗಮನಿಸಿ ಅವರನ್ನು ಒಳಗೆ ಹೇಗೆ ನೀವು ಬಿಟ್ರಿ ಎಂದು ಪ್ರಶ್ನೆ ಮಾಡಿದ್ದಾರೆ ಅಂತೆ. ಅದಕ್ಕೆ ಪಿಎಸ್ಐ ಸವಿತಾ ಅವರು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಡ್ಯೂಟಿಯಲ್ಲಿದ್ದಾರೆ, ಹಾಗಾಗಿ ಒಳಗಡೆ ಬಿಟ್ಟಿದ್ದೇವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದಾದ ಬಳಿಕ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸುತ್ತೆ. ಆ ತಕ್ಷಣ ಐಶ್ವರ್ಯ ಅವರು ಕೂಡ ಗರ್ಭಗುಡಿಯೊಳಗೆ ಹೋಗ್ಬೇಕು ಅಂತ ಹೇಳಿ ಒತ್ತಾಯಿಸ್ತಾರೆ. ಪಿಎಸ್ಐ ಸವಿತಾ ಅವರು ಇದಕ್ಕೆ ಅವಕಾಶ ನೀಡದ ಹಿನ್ನೆಲೆಯಿಂದ ಇಬ್ಬರ ನಡುವೆ ತೀವ್ರ ವಾಗ್ವಾದ ನಡೆಯುತ್ತೆ. ಆಗ ಇದೇ ವಾಗ್ವಾದ ಹಲ್ಲೆಗೆ ತಿರುಗಿ ಪಿಎಸ್ಐ ಅವರ ಮೇಲೆ ಐಶ್ವರ್ಯ ಅವರು ಕಪಾಳ ಮೋಕ್ಷವನ್ನ ಮಾಡ್ತಾರೆ. ಪಿಎಸ್ಐ ಅವರಿಗೆ ಅಂದ್ರೆ ಕಪಾಳಕ್ಕೆ ಎತ್ತಿ ಬಾರಿಸ್ಬಿಡ್ತಾರೆ, ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ, ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾರೆ, ಬೆದರಿಕೆ ಹಾಕಿದ್ದಾರೆ ಎಂಬ ಆರೋಪಗಳು ಕೂಡ ಪಿಎಸ್ಐ ಸವಿತಾ ಅವರು ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಅಂದ್ರೆ ಪ್ರಕರಣದ ಕೇಂದ್ರ ಬಿಂದು ಒಂದೇ, ಕರ್ತವ್ಯದಲ್ಲಿದ್ದ ಪೊಲೀಸ್ ಅಧಿಕಾರಿಯ ಮೇಲೆ ನಿಜವಾಗಿ ಹಲ್ಲೆ ನಡೆದಿದ್ಯಾ? ಅದಕ್ಕೆ ಉತ್ತರ ತನಿಖೆಯಿಂದಲೇ ಹೊರಬರಬೇಕು. ಈ ಘಟನೆ ಸಂಬಂಧ ಪಿಎಸ್ಐ ಸವಿತಾ ಅವರು ದೂರು ನೀಡಿದ್ದಾರೆ ಎನ್ನಲಾಗಿದ್ದು, ಇದರ ಆಧಾರದ ಮೇಲೆ ಐಶ್ವರ್ಯ ವಿರುದ್ಧ ಪ್ರಕರಣ ದಾಖಲಾಗಿದೆ. ಪಿಎಸ್ಐ ಸವಿತಾ ಅವರು ನೀಡಿರುವ ದೂರಿನ ಆಧಾರದ ಮೇಲೆ ಈ ಮಾಹಿತಿಯ ಪ್ರಕಾರ ಪ್ರಕರಣದಲ್ಲಿ ಬಿಎನ್ಎಸ್ನ ಸೆಕ್ಷನ್ 332, ಸೆಕ್ಷನ್ 115(2) ಹಾಗೂ ಸೆಕ್ಷನ್ 352 ಮತ್ತು ಸೆಕ್ಷನ್ 351(2) ಸೆಕ್ಷನ್ಗಳನ್ನೆಲ್ಲವನ್ನ ಕೂಡ ದಾಖಲಿಸಲಾಗಿದೆ. ಈ ಪೈಕಿ ಬಿಎನ್ಎಸ್ 332 ಸಾರ್ವಜನಿಕ ಸೇವಕನ ಕರ್ತವ್ಯ ನಿರ್ವಹಣೆಗೆ ಅಡ್ಡಿಪಡಿಸುವಂತಹ ಉದ್ದೇಶದ ಅಸಲ್ಟ್ ಅಥವಾ ಕ್ರಿಮಿನಲ್ ಫೋರ್ಸ್ಗೆ ಸಂಬಂಧಿಸಿದ್ದಾಗಿದೆ. ಇನ್ನು ಬಿಎನ್ಎಸ್ 352 ಉದ್ದೇಶಪೂರ್ವಕ ಅವಮಾನಕ್ಕೆ ಮತ್ತು 351 ಕ್ರಿಮಿನಲ್ ಇಂಟಿಮಿಡೇಷನ್ಗೆ ಸಂಬಂಧಿಸಿದ್ದಾಗಿದೆ. ಆದ್ರೆ ಇಲ್ಲಿ ಒಂದು ವಿಷಯ ಬಹಳ ಮುಖ್ಯ, ಎಫ್ಐಆರ್ ದಾಖಲಾಗಿರೋದು ಆರೋಪ ಸಾಬೀತಾಗಿದೆ ಅನ್ನೋದು ಅರ್ಥ ಅಲ್ಲ. ಎಫ್ಐಆರ್ ಅಂದ್ರೆ ದೂರು ಆಧರಿಸಿ ಪೊಲೀಸ್ನವರು ತನಿಖೆಯನ್ನ ಆರಂಭಿಸಿರುವಂತಹ ಹಂತದಲ್ಲಿದೆ. ಅಂತಿಮವಾಗಿ ಆರೋಪ ಸತ್ಯವೇ, ಘಟನೆಯ ಸಂಪೂರ್ಣ ಹಿನ್ನೆಲೆ ಏನು ಎಂಬುದನ್ನ ತನಿಖೆ ಮತ್ತು ನ್ಯಾಯಾಂಗ ಪ್ರತಿಕ್ರಿಯೆಯ ನಂತರ ನಿರ್ಧಾರ ಆಗಬೇಕು. ಇನ್ನು ಈ ಪ್ರಕರಣದ ಬಗ್ಗೆ ಸಾರ್ವಜನಿಕ ಚರ್ಚೆಯಲ್ಲಿ ಮತ್ತೊಂದು ಪ್ರಶ್ನೆ ಕೇಳಿ ಬರ್ತಾ ಇದೆ. ಎಫ್ಐಆರ್ ದಾಖಲಾಗಿ 24 ಗಂಟೆ ಕಳೆದ್ರೂ ಕೂಡ ಬಂಧನ ಯಾಕಾಗಿಲ್ಲ? ಇಲ್ಲಿ ಕೂಡ ಒಂದು ಕ್ಲಾರಿಫಿಕೇಶನ್ ಅಗತ್ಯ ಇದೆ.
ಎಫ್ಐಆರ್ ದಾಖಲಾಗಿದೆ ಎಂದ ತಕ್ಷಣ ಪ್ರತಿಯೊಂದು ಪ್ರಕರಣದಲ್ಲೂ ಕೂಡ ತಕ್ಷಣ ಬಂಧನ ಮಾಡಲೇಬೇಕು ಎಂಬ ನಿಯಮವಿಲ್ಲ. ಆರೋಪದ ಸ್ವರೂಪ, ಸಾಕ್ಷಿ, ತನಿಖೆಯ ಅಗತ್ಯ ಮತ್ತು ಅನ್ವಯಿಸುವಂತಹ ಕಾನೂನು ಪ್ರಕ್ರಿಯೆ ಆಧರಿಸಿ ಪೊಲೀಸ್ನವರು ಮುಂದಿನ ಕ್ರಮವನ್ನು ಕೈಗೊಳ್ಳುತ್ತಾರೆ. ಹೀಗಾಗಿ ಬಂಧನವಾಗಿಲ್ಲ. ಪೊಲೀಸರು ಪ್ರಭಾವಕ್ಕೆ ಒಳಗಾಗಿದ್ದಾರೆ ಎಂದು ಈಗಲೇ ನಿರ್ಣಯಿಸುವುದು ಸರಿಯಲ್ಲ. ಆದರೆ ಆರೋಪಿ ಪ್ರಭಾವಿ ಕುಟುಂಬಕ್ಕೆ ಸೇರಿದವರು ಎಂಬ ಕಾರಣಕ್ಕಾಗಿಯೇ ತನಿಖೆಯಲ್ಲಿ ಯಾವುದೇ ರೀತಿಯ ಪಕ್ಷಪಾತ ಇರಬಾರದು ಎಂಬುದು ಸಾರ್ವಜನಿಕರ ಪ್ರಮುಖ ಒಂದು ನಿರೀಕ್ಷೆ ಅಥವಾ ಅವರ ಇಚ್ಛೆ ಅಂತ ಹೇಳ್ಬೋದು. ಇನ್ನು ಈ ಘಟನೆಯ ನಂತರ ಸಾರ್ವಜನಿಕ ಚರ್ಚೆಯಲ್ಲಿ ಮುಖ್ಯವಾಗಿ 3 ಪ್ರಶ್ನೆಗಳು ಕೇಳಿ ಬರ್ತಾ ಇದೆ. ಏನಪ್ಪಾ ಅಂದ್ರೆ, ಪ್ರಶ್ನೆ ನಂಬರ್ 1, VIP ಆಗಿದ್ರು ದೇವಸ್ಥಾನದ ನಿಯಮ ಎಲ್ಲರಿಗೂ ಒಂದೇ ಆಗ್ಬೇಕಲ್ವಾ? ಸಾಮಾನ್ಯ ಭಕ್ತನಿಗೆ ಜನಸಂದಣಿ ಕಾರಣ ನೀಡಿ ಕಾಯಲು ಹೇಳೋದಾದ್ರೆ ಅದೇ ನಿಯಮ ಪ್ರಭಾವಿ ವ್ಯಕ್ತಿಗೂ ಕೂಡ ಅನ್ವಯಿಸಬೇಕು ಎಂಬ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಇದು ಪಾಯಿಂಟ್ ಅಂಡ್ ಪ್ರಶ್ನೆ ನಂಬರ್ 1 ಆದ್ರೆ, ಇನ್ನು ಪ್ರಶ್ನೆ ನಂಬರ್ 2, ಕರ್ತವ್ಯದಲ್ಲಿರುವ ಪೊಲೀಸ್ ಅಧಿಕಾರಿಗೆ ಕೈ ಮಾಡುವ ಹಕ್ಕು ಯಾರಿಗಿದೆ? PSI ತಪ್ಪು ಮಾಡಿದ್ರೆ ಅದರ ವಿರುದ್ಧ ಮೇಲಾಧಿಕಾರಿಗಳಿಗೆ ದೂರು ನೀಡಬಹುದು. ಆದರೆ ಆರೋಪ ಸಾಬೀತಾದ್ರೆ ಕರ್ತವ್ಯದಲ್ಲಿರುವ ಸರ್ಕಾರಿ ಅಧಿಕಾರಿಯ ಮೇಲೆ ದೈಹಿಕ ಹಲ್ಲೆ ಮಾಡಿರುವುದು ಗಂಭೀರ ವಿಷಯ ಎಂಬುದು ಸಾರ್ವಜನಿಕ ಚರ್ಚೆಯ ಮತ್ತೊಂದು ಪ್ರಮುಖ ಪಾಯಿಂಟ್ ಆಗಿದೆ. ಇನ್ನು ಪ್ರಶ್ನೆ ನಂಬರ್ 3, ಇದು ಕೂಡ VIP ಕಲ್ಚರ್ಗೆ ಮತ್ತೊಂದು ಉದಾಹರಣೆಯ? ರಾಜಕಾರಣಿಯ ಕುಟುಂಬದವರಿಗೆ ಸಾಮಾನ್ಯ ನಾಗರಿಕರಿಗಿಂತ ಹೆಚ್ಚಿನ ಪ್ರಭಾವ ಸಿಗ್ತಾ ಇದೆಯಾ, ಅಥವಾ ಈ ಪ್ರಕರಣದಲ್ಲಿ ಎರಡೂ ಕಡೆಯಿಂದಲೂ ಕೂಡ ತಪ್ಪು ನಡೆದಿದ್ಯಾ ಎನ್ನುವುದು ಕೂಡ ತನಿಖೆಯಿಂದ ಸ್ಪಷ್ಟಪಡಿಸಬೇಕಾಗಿದೆ. ಇನ್ನು ತಮ್ಮ ಪುತ್ರಿ ಐಶ್ವರ್ಯ ಕಪಾಳ ಮೋಕ್ಷ ಮಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಶಾಸಕ ಬಿ ಸುರೇಶ್ ಗೌಡ ಸಾರ್ವಜನಿಕವಾಗಿ ಕ್ಷಮೆ ಕೂಡ ಯಾಚಿಸಿದ್ದಾರೆ. ವಿಧಾನಸೌಧದ ಆವರಣದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದಂತಹ ಅವರು, ಭೀಮನ ಅಮಾವಾಸ್ಯೆಯ ದಿನ ನನ್ನ ಮಗಳು 2 ಸಣ್ಣ ಮಕ್ಕಳೊಂದಿಗೆ ಆರತಿ ಉಕ್ಕಡ ದೇವಸ್ಥಾನಕ್ಕೆ ತೆರಳಿದ್ಲು. ಆ ಸಂದರ್ಭದಲ್ಲಿ ಕರ್ತವ್ಯದಲ್ಲಿದ್ದ ಸಬ್ ಇನ್ಸ್ಪೆಕ್ಟರ್ ಅವಳನ್ನು ಒಳಗೆ ಬಿಡಲಿಲ್ಲ. VIP ಸಾಲಿನಲ್ಲಿ ನಿಂತಿದ್ದಾಗ ಬೇರೆಯವರನ್ನ ಒಳಗಡೆ ಬಿಟ್ಟಿದ್ರು. ಸೊ ಪ್ರಕ್ರಿಯೆಗೆ ಪ್ರತಿಕ್ರಿಯೆ ಸಹಜವಾಗಿಯೇ ಇರುತ್ತೆ. ಮಾತಿಗೆ ಮಾತು ಬೆಳೆದು ಈ ಅಹಿತಕರ ಘಟನೆ ನಡೆದಿರಬಹುದು. ಸ್ಥಳದಲ್ಲಿ ವಾಸ್ತವವಾಗಿ ಏನು ನಡೀತು ಎಂಬುದು ನನಗೆ ಪೂರ್ಣವಾಗಿ ತಿಳಿದಿಲ್ಲ ಅಂತ ತಿಳಿಸಿದ್ದಾರೆ. ಆದ್ರೆ ಈ ಮುಖ್ಯವಾಗಿ ಗಮನಿಸಬೇಕು, ಕ್ರಿಯೆಗೆ ಪ್ರತಿಕ್ರಿಯೆ ನಡೆಯುತ್ತೆ ಅಂತ ಹೇಳಿ. ಹಾಗಾದ್ರೆ ಅಕಸ್ಮಾತ್ PSI ಜಾಗದಲ್ಲಿ ಇವರ ಮಗಳಿತ್ತು, ಇವರ ಮಗಳ ಜಾಗದಲ್ಲಿ PSI ಇದ್ದಿದ್ರೆ, ಇದೇ ಘಟನೆ ನಡೆದಿದ್ರೆ ಇವ್ರು ಇದೇ ರೀತಿ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ರ? ಶಾಸಕರು ತಮ್ಮ ಮಗಳನ್ನ ವಿಚಾರದಲ್ಲೂ ಕೂಡ, ನಮ್ಮ ಮಗಳಿಗೆ ಏಟು ಬಿದ್ದಾಗ್ಲೂ ಕೂಡ ಕ್ರಿಯೆಗೆ ಪ್ರತಿಕ್ರಿಯೆ ನಡೆದಿದೆ ಅಂತ ಹೇಳಿ ಸುಮ್ಮನೆ ಆಗ್ತಾ ಇದ್ರಾ? ಇಲ್ಲ. ಅಥವಾ ಇದನ್ನೇ ಒಬ್ಬ ಸಾಮಾನ್ಯ ಜನ ಮಾಡಿದ್ರೆ ಇದೇ ಶಾಸಕರು ಅವರ ಪರ ನಿಂತು ಕ್ರಿಯೆಗೆ ಪ್ರತಿಕ್ರಿಯೆ ನಡೆದಿದೆ ಅಂತ ಹೇಳಿ ಸಾಮಾನ್ಯವಾಗಿ ಈ ವಿಚಾರವನ್ನ ತೆಗೆದುಕೊಂಡು ತಳ್ಳಿ ಹಾಕ್ತಾ ಇದ್ರೆ ಇದು ಅವ್ರಿಗೆ ಸಾಧ್ಯವಾಗ್ತಾ ಇತ್ತಾ? ಇಲ್ಲ. ಮತ್ ಯಾಕೆ ತಮ್ಮ ಮಗಳ ವಿಚಾರದಲ್ಲಿ ಯಾಕೆ, ಅಥವಾ ತಮ್ಮ ಮಗಳು ಅನ್ನೋ ಕಾರಣಕ್ಕೋ, ಅಥವಾ ಆಕೆಯನ್ನ ಶಾಸಕರ ಮಗಳು ಅನ್ನೋ ಕಾರಣಕ್ಕೋ, ಅಥವಾ DYSP ಹೆಂಡತಿ ಅನ್ನೋ ಕಾರಣಕ್ಕೆ VIP ರೀತಿ ಯಾಕೆ ಟ್ರೀಟ್ ಮಾಡಬೇಕು? ಸಾಮಾನ್ಯ ಜನರಿಗೆ ಒಂದು ನ್ಯಾಯ ಅಂದ ಮೇಲೆ ದೇವಸ್ಥಾನದಲ್ಲಾಗ್ಲಿ ಸಾರ್ವಜನಿಕ ಸ್ಥಳದಲ್ಲಾಗ್ಲಿ ಸಾಮಾನ್ಯ ಜನರು ಕಷ್ಟಪಟ್ಟು ಕಾದು ನಿಂತು ಹೋಗ್ತಾರೆ ದೇವಸ್ಥಾನಕ್ಕೆ. ಆದ್ರೆ ಯಾಕೆ ಅದನ್ನ ಒಬ್ಬ ರಾಜಕಾರಣಿ ಮಗನೋ ಅಥವಾ ರಾಜಕಾರಣಿಯೇ ಯಾಕೆ ಹಾಗೆ ಮಾಡಬಾರದು? ಅದ್ರಲ್ಲಿ ಏನ್ ತಪ್ಪಿದೆ? ರಾಜಕಾರಣಿ ಅಂತ ಪಟ್ಟ ಯಾವಾಗ ಬರುತ್ತೆ? ಸಾಮಾನ್ಯ ಜನರು ಹಾಕುವಂತಹ ಅವರ ಅಮೂಲ್ಯವಾದ ಮತದಿಂದ ಆ ಅಧಿಕಾರ ಅವ್ರಿಗೆ ಸಿಗತ್ತೆ. ಹೀಗಿದ್ದಾಗ ಸಾಮಾನ್ಯ ಜನರಿಗೆ ಇಲ್ಲದೆ ಇರುವಂತಹ ಎಲ್ಲಾ ವಿಚಾರದಲ್ಲೂ ಕೂಡ ಒಂದಿಷ್ಟು ಸ್ಪೆಷಲಿಸಂ, ಒಂದಿಷ್ಟು ಸ್ಪೆಷಾಲಿಟಿಗಳನ್ನ ಅವ್ರು ತಗೊಳ್ತಾರೆ. ಇದರ ನಡುವೆಯೂ ಒಬ್ಬ ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿ ಮೇಲೂ ಕೂಡ ಕಪಾಳ ಮೋಕ್ಷ ಮಾಡುವ ಹಂತಕ್ಕೆ ಹೋಗ್ತಾರೆ ಅಂತಂದ್ರೆ ಈ ಪ್ರಕರಣದ ವಿಚಾರವನ್ನ ಖಂಡಿತವಾಗ್ಲೂ ಗಂಭೀರವಾಗಿ ತೆಗೆದುಕೊಳ್ಳೇಬೇಕು. ಇನ್ನೊಂದು ವಿಚಾರ ಇದೆ, ಈ ಪ್ರಕರಣ ಕೇವಲ ದೇವಸ್ಥಾನದಲ್ಲಿ ನಡೆದಂತಹ ಒಂದು ಸಣ್ಣ ಗಲಾಟೆಯ, ಅಥವಾ ಇದು ನಮ್ಮ ಸಮಾಜದಲ್ಲಿ VIP ಕಲ್ಚರ್, ಅಧಿಕಾರದ ಪ್ರಭಾವ ಮತ್ತು ಕಾನೂನಿನ ಮುಂದೆ ಸಮಾನತೆ ಎಂಬ ದೊಡ್ಡ ಪ್ರಶ್ನೆಗಳನ್ನ ಎತ್ತುತ್ತಿರುವಂತಹ ಪ್ರಕರಣವ? ಒಬ್ಬ ಸಾಮಾನ್ಯ ವ್ಯಕ್ತಿಗಾಗ್ಲಿ, ರಾಜಕಾರಣಿಯ ಕುಟುಂಬದ ಸದಸ್ಯರಿಗಾಗ್ಲಿ, ಅಥವಾ ಪೊಲೀಸ್ ಅಧಿಕಾರಿಗೆ ಆಗಿರ್ಲಿ, ಕಾನೂನು ಎಲ್ರಿಗೂ ಒಂದೇ ಆಗಿರ್ಬೇಕು. ಒಬ್ಬ ಸಾಮಾನ್ಯ ವ್ಯಕ್ತಿ ಪೊಲೀಸ್ ಅಧಿಕಾರಿ ಮೇಲೆ ಕೈ ಮಾಡಿದ್ರೆ ತಪ್ಪು ಅಂತ ಆದ್ರೆ ಒಬ್ಬ ರಾಜಕಾರಣಿಯ ಮಗಳು ಕೈ ಮಾಡಿದ್ದು ತಪ್ಪೇ.
ಆದ್ರೆ ಯಾಕೆ ಅದನ್ನ ಕ್ರಿಯೆಗೆ ಪ್ರತಿಕ್ರಿಯೆ ಅಂತ ಹೇಳಿ ಶಾಸಕರು ಉತ್ತರ ಕೊಟ್ಟರು ಗೊತ್ತಿಲ್ಲ. ಇನ್ನು ಆರತಿ ಉಕ್ಕಡ ದೇವಸ್ಥಾನದಲ್ಲಿ ನಡೆದಿರುವಂತಹ ಈ ಪ್ರಕರಣದಲ್ಲಿ ಈಗ ಚೆಂಡು ಪೊಲೀಸರ ಅಂಗಳದಲ್ಲಿದೆ. ಸಿಸಿಟಿವಿ ಏನ್ ಹೇಳತ್ತೆ, ಸಾಕ್ಷಿಗಳು ಏನ್ ಹೇಳ್ತಾರೆ, ಇನ್ನು ತನಿಖೆಯಲ್ಲಿ ಸತ್ಯ ಏನ್ ಹೊರ ಬರುತ್ತೆ ಮತ್ತು ಕಾನೂನು ಪ್ರಭಾವ ನೋಡದೆ ತನ್ನ ಕೆಲಸ ಮಾಡುತ್ತಾ ಈ ಪ್ರಕರಣ, ಇದನ್ನೇ ಈಗ ಎಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ. ಒಂದೆಡೆ ಕರ್ತವ್ಯದಲ್ಲಿದ್ದ PSI ಮೇಲೆ ಹಲ್ಲೆ ಹಾಕಿದ್ರೆ ಕಠಿಣ ಕ್ರಮ ಆಗಬೇಕು ಎಂಬ ಸಾರ್ವಜನಿಕರ ಅಭಿಪ್ರಾಯ, ಮತ್ತೊಂದೆಡೆ ಆರೋಪ ಸಾಬೀತಾಗುವವರೆಗೂ ಕೂಡ ಯಾರನ್ನು ತಪ್ಪಿತಸ್ಥರೆಂದು ಘೋಷಿಸಬಾರದು ಎಂಬ ಕಾನೂನುಬದ್ಧ ನಿಲುವು ಇದೆ. ಕೊನೆಗೆ ಸತ್ಯ ಒಂದೇ ಇರಬೇಕು, ಅದು ತನಿಖೆಯಿಂದ ಹೊರಬರಬೇಕು. ಹಾಗೆ ನಿಮ್ಮ ಅಭಿಪ್ರಾಯ ಏನು? ದೇವಸ್ಥಾನದಲ್ಲಿ VIP ದರ್ಶನ ಇರಬೇಕಾ? ಪೊಲೀಸ್ ಅಧಿಕಾರಿಯ ಮೇಲೆ ಹಲ್ಲೆ ನಡೆದಿದ್ದೇ ಹೌದಾದ್ರೆ ಕಠಿಣ ಕ್ರಮ ಕೈಗೊಳ್ಳಬೇಕಾ? ರಾಜಕಾರಣಿಯ ಕುಟುಂಬದವರಿಗೆ ಪ್ರತ್ಯೇಕ ಸೌಲಭ್ಯ ನೀಡೋದು ಸರಿಯಾ? ಅಥವಾ ತಪ್ಪು ಆಗಿದೆ ಅಂತ ಗೊತ್ತಿದ್ರು ಕೂಡ ಪುತ್ರಿಯನ್ನ ವಹಿಸ್ಕೊಂಡು ಏನೋ ಆಗೋಗಿದೆ, ಇದು ಕ್ರಿಯೆಗೆ ಪ್ರತಿಕ್ರಿಯೆ ಅಂತ ಹೇಳ್ತಾ ಇರುವಂತಹ ಶಾಸಕರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಎಲ್ಲವನ್ನ ಕಮೆಂಟ್ ನಲ್ಲಿ ತಿಳಿಸಿ. ಇದು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಇಂತಹ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.